ಈಗ ಮಕ್ಕಳುಗಳಿಗೆ ಹಾಸ್ಟೆಲಲ್ಲಿ ಓದ್ತಾರೆ, ಅಲ್ಲಿ ಹೆಣ್ಮಕ್ಳು ಕೂಡ ಇರ್ತಾರೆ. ಆ ಮಕ್ಕಳುಗಳಿಗೆ ಒಂದೊಂದು ಹಾಸ್ಟೆಲಲ್ಲಿ 30 ಮಕ್ಕಳುಗಳು ಒಂಥರ ಡಾಮಿಟ್ರಿ ಥರ ಮಲಗಿದ್ದಾರೆ. ಅವ್ರಿಗೆ ಸ್ಪೆಷಲ್ ರೂಮ್ ಇಲ್ಲ. ಹೆಣ್ಮಕ್ಳು ವಯಸ್ಸಿಗೆ ಬಂದಿದೆ, ಅವ್ರಿಗೆ ಪ್ರೈವೇಸಿ ಇಲ್ಲ. ಅದಾದಮೇಲೆ ನೀವು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಕೊಡ್ತಾ ಇಲ್ಲ. ನಾನು ಕಳೆದ ವರ್ಷ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೆ. ಆ ಮಕ್ಕಳುಗಳಿಗೆ ಇನ್ನೂ ವಯಸ್ಸಾದ ಮಕ್ಕಳುಗಳು, ಆ ಮಕ್ಕಳುಗಳಿಗೆ ಸ್ಯಾನಿಟರಿ ನ್ಯಾಪ್ಕಿನ್ ಸರ್ಕಾರದ ಕೊಡ್ತಾ ಇಲ್ಲ. ಕೊಟ್ಟರೆ ದಯಮಾಡಿ ಮುಂದಕ್ಕೆ ಕೊಡ್ತಕ್ಕಂಥ ಆಲೋಚನೆ ಇದ್ದರೆ ದಯಮಾಡಿ ಒಳ್ಳೆ ಕ್ವಾಲಿಟಿ ಕೊಡಿ. ಯಾಕೆಂದರೆ ಇನ್ನೊಂದೇನಾಗಿದೆ ಅಂದರೆ, ನೀವು ಶಕ್ತಿ ಯೋಜನೆಯಲ್ಲಿ ಬಸ್ಸನ್ನು ಫ್ರೀ ಕೊಡ್ತಾ ಇದ್ದೀರಿ. ಈ 10-15 ಕಿಲೋಮೀಟರ್ ಇರತಕ್ಕಂಥ ಪೇರೆಂಟ್ಸ್ಗಳು ಹೆಣ್ಮಕ್ಳುಗಳನ್ನ ಹಾಸ್ಟೆಲಿಗೆ ಕಳಿಸ್ತಾ ಇಲ್ಲ. ಆ ಬಸ್ಗಳಲ್ಲಿ ಸ್ಕೂಲ್ ಮಕ್ಕಳುಗಳಿಗೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಅದೊಂದು ಸ್ವಲ್ಪ ಹೆಣ್ಮಕ್ಳಿಗೆ ಸೇರ್ಪಡಿಸ್ಕೊಡಿ. ಆ ಹೆಣ್ಮಕ್ಳುಗಳಿಗೆ ನೀವು ಏನು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಕೊಡ್ತೀರಿ, ಆ ಮಕ್ಕಳುಗಳಿಗೆ ನ್ಯಾಪ್ಕಿನ್ಸ್ ಇಲ್ದೇ 3 ದಿನ ಕಾಲೇಜಿಗೆ ಬರೋದಿಲ್ಲ, ಹಾಸ್ಟೆಲ್ ಉಳ್ಕೊತಾ ಇದ್ದಾರೆ. ಇದು ತಮ್ಮ ಗಮನಕ್ಕೆ ಬಂದಿದೆಯಾ? ಇಲ್ಲದೆ ಬಂದಿರೋದು ನನ್ನ ಗಮನಕ್ಕೆ ಬಂದಿಲ್ಲ. ಇವ್ರು ಏನು ಹೇಳ್ತಾ ಇದ್ದಾರೆ ಸಲಹೆಗಳನ್ನು ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು 3 ದಿನ ಹಾಸ್ಟೆಲ್ ಬರದೆ ಮನೆ ಉಳ್ಕೊಂಡು ನನ್ನ ಗಮನಕ್ಕೆ ಬಂದಿಲ್ಲ ಸೋಫಾರ್. ಸೊ ಎಲ್ಲರ ಹತ್ರ ಇದ್ದರೆ ಹೇಳಿ, ನಾನು ಸಂಬಂಧಪಟ್ಟ ಪ್ರಿನ್ಸಿಪಾಲ್ಗೆ ಅಥವಾ ವಾರ್ಡನ್ಗೆ ಸೂಚನೆ ಕೊಟ್ಟು ಸರಿ ಮಾಡಲಿಕ್ಕೆ ಹೇಳ್ತೀನಿ. ಇನ್ನು ಸ್ಯಾನಿಟರಿ ನ್ಯಾಪ್ಸನ್ನು ನಾವು ಕೊಡ್ತಾ ಇದ್ದೀವಿ, ಅದು ವಾರ್ಡನ್ಗೆ ಮುಖಾಂತರ ಕೊಡ್ತಾ ಇದ್ದೀವಿ. ಒಂದು ವೇಳೆ ನಿಮಗೆ ನಿರ್ದಿಷ್ಟವಾಗಿ ಕೊಡ್ತಿಲ್ಲ ಅಂತ ನೀವು ಎಲ್ಲ ಓಡಾಡ್ತಾ ಇರ್ತೀರಿ, ಹೋಗೋದು ಈ ಕಡೆ ಆ ಕಡೆ ನೀವೇ ಇರೋದ್ರಿಂದ ಓಡಾಡ್ತೀರಿ. ಆ ಥರದ್ದು ನಿಮ್ಮ ಗಮನಕ್ಕೆ ತಂದರೆ ಹೇಳಿ, ನನಗೆ ಸರಿ ಮಾಡ್ತೀನಿ. ಇಲ್ಲ, 100% ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಪ್ಲೀಸ್ ತಮ್ಮ ಅಧಿಕಾರಿಗಳಿದ್ದಾರೆ, ಹೇಳಿ. ನೋ ಪ್ರಾಬ್ಲಮ್. 100% ಕೊಡ್ತಾ ಇಲ್ಲ. ಮಂಜೇಗೌಡರು ಯಾವಾಗಲೂ ನನ್ನ ಜೊತೆಗೆ ನೋಡ್ರಿ ಹೇಳಿ ನನಗೆ. ಮೊಬೈಲ್ ಯಾರು ನೋಡಿದ್ರು ನಂದ ಸಾಕು. ಇಲ್ಲ ನಂದು. ನನ್ನ ಸಭಾಪತಿಗಳೇ, ಈ ಆಶ್ರಯ ಸ್ಕೂಲ್ ಅಂತೇಳಿ ಮಾಡಿದ್ದೀರಿ ತಾವು, ಈ ಟ್ರಿಬ್ಯುನಲ್ ಸ್ಕೂಲ್ಸ್ ಮತ್ತು ಈ ಹಾಡಿ ಮಕ್ಕಳುಗಳಿಗೆ ಮಾಡಿದ್ದೀರಿ. ಅಲ್ಲಿ 1 to 6 ಅಂತ ಮಾಡಿದ್ದೀರಿ ತಾವು. 1 to 6 ಮಾಡಬೇಕಾದ್ರೆ ಟೀಚರ್ಸ್ಗಳನ್ನ ನೀವು ನೇಮಕ ಮಾಡಿಲ್ಲ. ಕ್ವಾಲಿಟಿ ಟೀಚರ್ಸ್ ಇಲ್ಲ, BEd ಟೀಚರ್ಸ್ ಇಲ್ಲ, ಗುಣಮಟ್ಟದ ಎಜುಕೇಷನ್ ಇಲ್ಲ. ಸೊ ನಾವು ಇವತ್ತು ಈ ದೇಶ ಎಜುಕೇಷನ್ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಸಂದರ್ಭದಲ್ಲಿ ತಾವು ಈ ಗುಣಮಟ್ಟ ಎಜುಕೇಷನ್ ಕೊಡದೆ ಹೋದ್ರೆ ಹೇಗೆ ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ. ನಿಮ್ಗೆ ಗೊತ್ತಿರ್ಬೋದು, ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಪರ್ಸೆಂಟೇಜ್ ಆಫ್ ಪಾಸು ಇಸ್ ಮೋರ್ ದೆನ್ ದಿ ಗೌರ್ಮೆಂಟ್ ಸ್ಕೂಲ್ಸ್. ಅಲ್ಲಿ 70 to 73% ಇದ್ದರೆ ನಾವು 94% ಪಾಸ್ ಆಗಿದ್ದೇವೆ ಮಕ್ಕಳು ಇಲ್ಲಿ. ಡೆಸ್ಪೈಟ್ ವಿ ಆರ್ ಟೇಕಿಂಗ್ ಔಟ್ಸೋರ್ಸ್ ಟೀಚರ್. ಆದರೂ ಇನ್ನೂ ಕ್ವಾಲಿಟಿ ಎಜುಕೇಷನ್ ಆಗಬೇಕು, ಉತ್ತಮ ಗುಣದ ಶಿಕ್ಷಣ ಕೊಡಬೇಕು ಅನ್ನೋದು ತಕರಾರಿಲ್ಲ. ಮುಂದೆ ಹಂತವಾಗಿ ಅದನ್ನು ಇಂಪ್ರೂವ್ ಮಾಡ್ತೀವಿ. ಮಂಜುನಾಥ್ ಭಂಡಾರಿ. ಇದು ರೈಟ್ ನ್ಯೂಸ್.